ಸಿಟಿ ರವಿ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಸರ್. ಕೊಡ್ಲಿ. ಈಗ ಸಿಟಿ ರವಿ ಕೇಸು ಕೂಡ ಸಿಐಡಿ ಕೊಟ್ಟಿದೆ. ಅದು ಇವ್ರು ಹೇಳಿದಾರ ಇಲ್ವಾ ಅಂತ FSL ರಿಪೋರ್ಟ್ ಬರಲಿ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ. ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ FIR ಆಗಿದೆ. ಅದು ಕೂಡ CIDಗೆ ರೆಫರ್ ಆಗಿದೆ. ಕೊಡ್ಲಿ. ಈಗ ಕಳೆದ ವರ್ಷ ವಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಕ್ಕೆ ಏನ್ ಹೇಳಕ್ ಬಯಸ್ತಾರೆ ಸರ್? ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ ಅಂತೇಳಿ ಅಷ್ಟೇ. ಪ್ರಿಯಾಂಕಾ ರಾಜೀನಾಮೆ ತಗೊಳ್ಳಲಾಗಾದ್ರೆ ಅವ್ರು ಡಿಮ್ಯಾಂಡ್ ಮಾಡ್ತಿರೋದು ಸಿಟಿ ರವಿ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಸರ್. ಕೊಡ್ಲಿ. ಈಗ ಸಿಟಿ ರವಿ ಕೇಸು ಕೂಡ CID ಕೊಟ್ಟಿದೆ. ಅದು ಇವ್ರು ಹೇಳಿದಾರ ಇಲ್ವಾ ಅಂತ FSL ರಿಪೋರ್ಟ್ ಬರಲಿ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ. ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ FIR ಆಗಿದೆ. ಅದು ಕೂಡ CIDಗೆ ರೆಫರ್ ಆಗಿದೆ. ಕೊಡ್ಲಿ. ಈಗ ಕಳೆದ ವರ್ಷ ವಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಕ್ಕೆ ಏನ್ ಹೇಳಕ್ ಬಯಸ್ತಾರೆ ಸರ್? ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ ಅಂತೇಳಿ ಅಷ್ಟೇ. ಪ್ರಿಯಾಂಕಾ ರಾಜೀನಾಮೆ ತಗೊಳ್ಳಲಾಗಾದ್ರೆ ಅವ್ರು ಡಿಮ್ಯಾಂಡ್ ಮಾಡ್ತಿರೋದು ಸಿಟಿ ರವಿ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಸರ್. ಕೊಡ್ಲಿ. ಈಗ ಸಿಟಿ ರವಿ ಕೇಸು ಕೂಡ CID ಕೊಟ್ಟಿದೆ. ಅದು ಇವ್ರು ಹೇಳಿದಾರ ಇಲ್ವಾ ಅಂತ FSL ರಿಪೋರ್ಟ್ ಬರಲಿ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ. ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ FIR ಆಗಿದೆ. ಅದು ಕೂಡ CIDಗೆ ರೆಫರ್ ಆಗಿದೆ. ಕೊಡ್ಲಿ. ಈಗ ಕಳೆದ ವರ್ಷ ವಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಕ್ಕೆ ಏನ್ ಹೇಳಕ್ ಬಯಸ್ತಾರೆ ಸರ್? ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ ಅಂತೇಳಿ ಅಷ್ಟೇ. ಪ್ರಿಯಾಂಕಾ ರಾಜೀನಾಮೆ ತಗೊಳ್ಳಲಾಗಾದ್ರೆ ಅವ್ರು ಡಿಮ್ಯಾಂಡ್ ಮಾಡ್ತಿರೋದು